ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ರಾಧಾ ಪುಟ್ಟಕ್ಕನ ಉಪಯೋಗಿಸ್ಕೊಂಡು ಸ್ನೇಹನ ವಿರುದ್ಧ ಗೆಲ್ಲಬೇಕು ಅಂತ ಪ್ಲಾನ್ ಮಾಡಿದ್ಲು. ಆದ್ರೆ ನಮ್ಮ ಪುಟ್ಟಕ್ಕ ಅವಳ ಬಾಣವ ಅವಳಿಗೆ ತಿರುಗ್ಬಿಟ್ಟು ಅವಳನ್ನ ಮಣ್ಣು ಮುಕ್ಕಂಗ್ ಮಾಡವಳೆ. ಇದಕ್ಕಿಂತ ಸಂತೋಷದ ವಿಷಯ ಇನ್ನೊಂದೈತೆ. ಆ ರಾಧನ ಪಂಚಾಯಿತಿಲಿ ಇಡೀ ಊರಿಂದನೇ ಬಹಿಷ್ಕಾರ ಹಾಕ್ಬಿಟ್ಟು ಇನ್ಯಾವತ್ಗೂ ಅವಳು ನಮ್ಮ ಊರ್ ಕಡೆ ತಲೆ ಹಾಕೊಂಡ್ ಮಲ್ಗಂಗಿಲ್ಲ. ಬೆಳೆಯ ಪೈರಿಗೆ ಗೊಬ್ಬರ ಹಾಕ್ಬೇಕು, ಈ ಗಿಡಕ್ಕೆ ಕೊಡ್ಲಿ ಹಾಕ್ಬೇಕು ಅಂತ ಇವತ್ತು ಸಾಬೀತಾಯ್ತು. ಗರಿ ಬೀಜದ ನವಿಲ್ ನನ್ ಕುಣಿತಿದ್ದವಳು ರೆಕ್ಕೆ ಮುರಿದು ಕೋಳಿ ಹಿಂಗೆ ಮೂಲೆ ಸೇರ್ಕೊಂಡ್ಲು. ಕೊನೆಗೂ ಆ ಬಂಗಾರಮ್ಮನ ಕುರ್ಚಿ ಮ್ಯಾಕೆ ಯಾವ ಕೆಟ್ಟ ದೃಷ್ಟಿನೂ ಬೀಳಿಲ್ವಲ್ಲ, ಆಟೆ ನನಗೆ ಸಮಾಧಾನ ಕಂಡ್ಲ. ಅವಳು ಇರೋ ಗಂಟ ದ್ವೇಷ ಮಾಡ್ಕೊಂಡೆ ಬದುಕ್ಬಿಟ್ಟೆ. ಅವಳು ಸತ್ತ ಮೇಕೆ ಗೊತ್ತಾಗಿತ್ತು ಅವಳ ಬೆಲೆ ಎಂಥದ್ದು, ಊರ್ ಜನಗಳು ಅವಳ ಮೇಲಿಟ್ಟಿರೋ ಪ್ರೀತಿ ಎಂಥದ್ದು ಅಂತ. ಅತ್ತೆ ಕೊಲೆಗೆ ನಾನೇ ಕಾರಣ ಅಂತ ಅಮ್ಮನ ಹತ್ರ ನಿಜ ಹೇಳ್ಬಿಡ್ಲಾ? ಮನಸ್ಸಲ್ಲಿ ಇಟ್ಕೊಂಡಷ್ಟು ಭಾರ ಜಾಸ್ತಿ ಆಗ್ತಿದೆ. ಏನು ಮಾಡಲಿ? ಆದರೂ ಚಂದ್ರು, ಬಂಗಾರಮ್ಮನ ಕೊಂದವನಿಗೆ ಸರಿಯಾದ ಶಿಕ್ಷೆ ಸಿಗ್ಲಿಲ್ಲ ಕಣೋ. ಅವನೆಲ್ಲೋ ಒಂದು ಕಡೆ ಬದುಕಿರ್ಬೋದು, ಆದರೆ ಒಂದಲ್ಲ ಒಂದಿನ ದೇವರು ಸರಿಯಾದ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಮನ್ಸೂರ್ ಕಣ್ಣಿಗೆ ಮಣ್ಣೆರ್ಚ್ಬೋದು, ಆದರೆ ಅದ್ಯಾವ್ರ ಕಣ್ಣಿಗೆ ಮಣ್ಣೆರ್ಚಕ್ಕಾಗಕ್ಕಿಲ್ಲ ಕಣ್ಣ. ನೀನು ಹೇಳ್ತಿರೋದು ನಿಜ ಅಮ್ಮ. ನಂಗೆ ಆಗಲೇ ದೇವರು ಶಿಕ್ಷೆ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ನನ್ನ ಜೀವನದಲ್ಲಿ ಇದ್ದಿದ್ದು ನೆಮ್ಮದಿ ಕೂಡ ಕಿತ್ಕೊಂಡ್ಬಿಟ್ಟಿದ್ದಾನೆ. ಯಾಕಲ್ಲ ಚಂದ್ರು, ಏನು ಮಾತಾಡಿದೆ ಸುಮ್ಕೆ ಇದೆಯಾ? ನಾನು ಸಾನೆ ದಿವಸದಿಂದ ನೋಡ್ತೇನೆ ಅವನಿ, ಯಾರು ತವನು ಮಾತಾಡೋಕ್ಕಿಲ್ಲ, ಮಂಕಾಗಿ ಮೂಲೆ ಸೇರ್ಕೊಂಡಿದ್ಯಲ್ಲ, ಏನಾಯ್ತಪ್ಪ? ಏನಿಲ್ಲಮ್ಮ, ಸ್ವಲ್ಪ ಕೆಲಸದ ಒತ್ತಡ ಅಷ್ಟೇ. ರೀ, ನಾನು ನಿಮ್ಮವ್ವ ಕಣ್ಲ, ನಂಗೆಲ್ಲ ಅರ್ಥ ಆಯ್ತದೆ. ಅದೇನಂತ ಹೇಳು. ದಿನ ಸತ್ಯ ಮುಚ್ಚಿಟ್ಟು ಸಾಯೋದ್ಕಿಂತ ಒಂದೇ ಸಲ ಸತ್ಯ ಹೇಳಿ ಸಾಯೋದ್ ಮೇಲು. ಲೋ ಚಂದ್ರು, ಅವಂತವ ಈಸಿ ಹೇಳ್ಕೊಳ್ಳೋದಕ್ಕೂ ಮೀನಾಮಿಷ ಹೇಳಿಸ್ತಿದ್ಯಲ್ಲ. ಅಮ್ಮ, ನಿಮ್ಗೆ ಇವತ್ತೊಂದು ಸತ್ಯ ಹೇಳ್ತೀನಿ. ಅದಾದ್ಮೇಲೆ ನಿಮ್ಗೆ ಏನು ಮಾಡ್ಬೇಕು ಅನ್ಸಿದ್ರು ಮಾಡಿ. ನಾನೇನೆಲ್ಲ ಮಾಡಲಿ? ಹೊಡಿಬೇಕನ್ಸಿದ್ರೆ ಹೊಡೀರಿ, ಬೈಬೇಕನ್ಸಿದ್ರೆ ಬೈರಿ, ಏನಾದರೂ ಮಾಡಿ. ಲೋ ಚಂದ್ರು, ಮೊದಲು ಈಸಿಯೇ ಏನು ಅಂತ ಹೇಳು, ಆಮೇಲೆ ಮಿಕ್ಕಿದ್ದು. ಸರಿ ಅಮ್ಮ, ಹೇಳ್ತೀನಿ. ಅತ್ತೆ ಕೊಲೆಗೆ ನಾನೇ ಕಾರಣ. ಏನಲ್ಲತ್ತೆ? ಹೌದಮ್ಮ, ಅತ್ತೆ ಸಾವಿಗೆ ನಾನೇ ಕಾರಣ. ಅವ್ವ, ನೀವು ಗೆದ್ದಿದ್ ಖುಷಿಗೆ ಪುಟ್ಟವ ನಮ್ಗೆ ಯಾರಿಗೂ ಹೇಳ್ದಂಗೆ ಪಂಚಾಯತಿ ಬಂದು ಸಿಹಿ ಮಾಡ್ತಾ ಇರ್ಬೇಕು. ಹೋಗಿ ನೋಡಿ. ಹೌರಿ, ಪಂಚಾಯತಿ ಆದ್ಮೇಲಿಂದ ಪುಟ್ಟವ ಕಾಣ್ತಾನೆ ಇಲ್ಲ. ನೀವ್ ಹೇಳ್ದಂಗೆ ಸಿಹಿ ಏನಾದ್ರು ಮಾಡ್ತಿರ್ಬೇಕು. ಅಕ್ಕ, ಅವ್ವ ಸಿಹಿ ಮಾಡಿದ್ರು ನೀನ್ ನಮಗ್ ಪಾರ್ಟಿ ಕೊಡಿಸ್ಲೇಬೇಕು. ಈ ಇಸಿದಾಗೆ ನಾನು ಸುಮನ್ ಪರನೆ. ಪಾರ್ಟಿ ತಾನೆ, ನಾನ್ ಕೊಡಿಸ್ತೀನಿ. ಕಂಟಿ ಅಣ್ಣ, ಈ ಹೆಣ್ಮಕ್ಳು ಅವ್ರವ್ರ ಪಾರ್ಟಿ ಮಾಡ್ಕೊಳ್ಳಿ, ನಾವು ಗಂಡು ಮಕ್ಕಳು ಬೇರೆ ಪಾರ್ಟಿ ಮಾಡಬೇಕು. ಗಂಡ್ ಮಕ್ಳು ಪಾರ್ಟಿನ? ಅದ್ಯಾವ್ದು ಸಚಿನ್? ನಮಗ್ ಗೊತ್ತಿಲ್ಲದೆ ಇರೋದು? ಅದು ಜ್ಯೂಸು ಕೂಲ್ ಡ್ರಿಂಕ್ಸ್ ಪಾರ್ಟಿ ಅದು ಅಕ್ಕ. ರೀ, ನೀವ್ ಅದನ್ನೆಲ್ಲ ಮಾಡಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿದೀರಾ, ನೆನ್ಪಿರ್ಲಿ. ಅಯ್ಯೋ ಸ್ನೇಹರೇ, ಅದೇ ಸಚಿನ್ ಹೇಳಿದ್ನಲ್ಲ, ಜ್ಯೂಸ್ ಪಾರ್ಟಿ. ಏಯ್ ಸಚಿನ್, ನೀನು ಕೂಡ ಜೊತೆ ಸೇರ್ಕೊಂಬಿಟ್ಟ? ಇದೇನ್ ಬಾವ, ಬಂಗಾರಮ್ಮ ಅವ್ರ ಮಗ ಅವ್ರ ಹೆಂಡತಿಗೆ ಹೆದರ್ಕೋತಾರೆ ಅಂತ
ಎಲ್ರೂ ಗೊತ್ತಾದ್ರೆ ಏನ್ ಅನ್ಕೊಳಲ್ಲ ಹೇಳಿ. ಸುಮಾ ಅದೇನ್ ಭಯ ಅಲ್ಲ, ವಿರುತಿ ಕೇಳಿಬೇಕಾರೆ. ನಮಗೆ ಯಾಕೋ ಭಯ ಅಂತಾನೆ ಅನ್ಸ್ತಪ್ಪ. ಓ ಎಲ್ರೂ ಸೇರ್ಕೊಂಡು ನನ್ನ ರೇಗಿಸ್ತಾ ಇದ್ದೀರಾ? ಇರಿ ಪುಟ್ಟವಂಗೆ ಹೇಳ್ತೀನಿ. ಪುಟ್ಟವಾ ರೀ ಪುಟ್ಟವಾ, ರೀ ನಾನು ಬಂದೆ ಇರಿ. ಅವ್ವ ಸ್ನೇಹರ ಪುಟ್ಟವ ಎಲ್ಲೆಲ್ಲ ಇಲ್ಲ. ನಾನು ಎಲ್ಲೇ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಎಲ್ಲಿಗೆ ಹೋಗಿರ್ಬೋದು? ಪುಟ್ಟವಾ ಸುಮಾ, ಅವ್ವ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಒಂದ್ ಗೀತ ಕೋಣೆನಾಗ ನೋಡು. ಅವ್ವ 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 ಅಲ್ಲಿ ನೋಡಿದ್ರ? ಅವ್ವ ಅವ್ವ ಸಿಕ್ಕಿದ್ರಾ? ಇಲ್ಲ, ಅವ ಮೆಸ್ನಾಗೂ ಇಲ್ಲ, ಸರೋಜಕ್ಕನ ಮನೆಗೆ ಹೋಗಿದ್ದೆ, ಅಲ್ಲೂ ಇಲ್ಲ. ಅವ್ವ ರೂಮಲ್ಲೂ ಇಲ್ಲ. ರೀ ಪುಟ್ಟವ ಎಲ್ಲೂ ಕಾಣ್ತಿಲ್ಲ ಅಂದ್ರೆ ಎಲ್ಲಿಗೆ ಹೋಗಿರ್ಬೋದು? ಅವ್ರ ಫೋನ್ ಮಾಡಿ. ಫೋನ್ ಇಲ್ಲೇ ಐತಲ್ಲವೇ? ಫೋನ್ ಇಲ್ಲೇ ಇಟ್ಬಿಟ್ಟು ಎಲ್ಲೂ ಆಗೋಳೆ. ಅಂದ್ರೆ ಎಲ್ಲೋಗಿರ್ಬೋದು? ರೀ ನನ್ಗೆ ಯಾಕೋ ಭಯ ಆಗ್ತಿದೆ. ನನ್ನ ಆತ ಏನಾದ್ರು ನಂಗೂ ಯಾಕೋ ಹಂಗೆ ಅನಿಸ್ತೈತೆ. ಎಲೆಕ್ಷನ್ ಆಗಿ ಸೋತಿದ್ ಕೋಪಕ್ಕೆ ಅವಳು ಯೋನ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡಕ್ಕಿಲ್ಲ. ನೀವ ಅವಳನ್ನ ಈ ಊರಿಂದ ಬಹಿಷ್ಕಾರ ಹಾಕಿದಿರಾ, ನಾನು ಅವಳನ್ನ ಈ ಪ್ರಪಂಚದಿಂದನೇ ಬಹಿಷ್ಕಾರ ಹಾಕ್ತೀನಿ.